ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹೊರವಲಯದಲ್ಲಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಮನೆಯ ಗೋಡೆ ಕುಸಿದು ಅಂದಾಜು 7 ಲಕ್ಷ ಮೌಲ್ಯದ ಈರುಳ್ಳಿ ನಾಶವಾದ ಘಟನೆ ಜರುಗಿದೆ. ಜಮಖಂಡಿಯ ವಿಜಯಪುರ ರಸ್ತೆಯಲ್ಲಿರುವ ಬನಶಂಕರಿ ತೋಟದ ಶ್ರೀಶೈಲ್ ರಾಮಪ್ಪ ಮಿರ್ಜಿ ಎಂಬ ರೈತನ ಮನೆಯ ಗೋಡೆ ಕುಸಿದಿದ್ದು, ಮನೆಯ ಮುಂದೆ ಒಣ ಹಾಕಿದ 7 ಲಕ್ಷ ಮೌಲ್ಯದ ಈರುಳ್ಳಿ ನೀರು ಪಾಲಾಗಿದೆ. ಇನ್ನೋರ್ವ ರೈತ ಶೇಖರ್ ಡಪ್ಲಾಪುರ್ ಅವರ ಮನೆಯ ಮೇಲ್ಛಾವಣಿಯ ಪತ್ರಾಸ್ ಹಾರಿ ಹೊಲದಲ್ಲಿ ಬಿದ್ದಿದೆ. ಸರ್ಕಾರ ರೈತರಿಗೆ ಉಂಟಾದ ನಷ್ಟವನ್ನು ಭರಿಸಬೇಕೆಂದು ಹಾನಿಗೆ ಒಳಗಾದ ರೈತರು ಮನವಿ ಮಾಡಿದ್ದಾರೆ. ಸಂಪಾದಕರು ರಾಜು ಪೋತರಾಜ್, ಜಮಖಂಡಿ. ಕಲ್ಲಪ್ಪ ಡಪ್ಲಾಪುರ್ ರೀ. ನಮ್ಮ ಬಿಜಾಪುರ ರೋಡಿಂದ ಈ ಬನಶಂಕರಿ ಶಾಲೆ ಐತಕ್ಕೆ ನಮ್ಮ ತೋಟ ಐತ್ರಿ. ಇದ್ದ ನಮ್ಮ ಪತ್ರಾಸ್ ಎಲ್ಲ ಹಾರಿ ಹೋಗ್ಯಾವ್ರಿ. ನಾವು ನಿರಾಸರಾಗಿವ್ರಿ. ಅದಕ್ಕೆ ನೀವು ಸರ್ಕಾರದಿಂದ ನಮಗೇನು ಸಹಾಯ ಮಾಡ್ತಿದ್ರೆ, ಯಾರು ಅಧಿಕಾರಿ ಇದ್ರೆ ದಯವಿಟ್ಟು ಅದನ್ನು ಮಾಡಿರಿ. ರಾಮಪ್ಪ ಮಿರ್ಜಿ ಅಂತ ಹೇಳ್ರಿ. ತೋಟದ ಬನಶಂಕರಿ ಬಿಜಾಪುರ ರೋಡ್ ರೀ. ಅದ್ರ ಹತ್ತಿರ ಒಂದು ಪ್ಲಾಟ್ ಜಾಗದಾಗ ಇದ್ದಾವ್ರಿ ನಾವು. ಈಗ ಸಾಯಂಕಾಲ ಈ ಥರ ಗಾಳಿ ಮತ್ತು ಮಳೆ ಹೀಗಾಗಿ ಭಾಳ ಪ್ರೆಷರ್ ಆಗಿ ಮುಂದೆ ಉಳ್ಳಾಗಡ್ಡಿ ಬೆಳೆ ಇರ್ತೀರಿ. ನಮಗೂ ಎಲ್ಲ ತಂದು ಮನೆ ಮುಂದೆ ಇಟ್ಟಿದ್ದೀವಿ ರೀ. ಮತ್ತು ಅದೆಲ್ಲ ತೋದ ಲುಕ್ಸಾನ್ ಆಗೈತೆ ರೀ.